ಲಾಜಿಕಲ್ ಕನೆಕ್ಟಿವ್ಸ್ನ ನೋಡ್ತಾ ಇದ್ವಿ. ಅದರಲ್ಲಿ ಫಸ್ಟ್ ಟೈಪು ನೆಗೇಷನ್, ನೆಕ್ಸ್ಟ್ ಟೈಪ್ ಕಂಜಕ್ಷನ್, ನಾವು ಥರ್ಡ್ ಟೈಪ್ ಡಿಸ್ಜಂಕ್ಷನ್. ಡಿಸ್ಜಂಕ್ಷನ್ disjunction, the expression P or Q denotes the disjunction of the statement P comma Q and is read as P or Q. ಸೊ ಕಂಜಕ್ಷನ್ ಅನ್ನ P and Q ಅಂತ ಓದಿದ್ರೆ ಡಿಸ್ಜಂಕ್ಷನ್ ಅನ್ನ P or Q ಅಂತ ಓದ್ತೀವಿ. ಸೊ ಡಿಸ್ಜಂಕ್ಷನ್ಗೆ ಈ ಸಿಂಬಲ್ ನ ಯೂಸ್ ಮಾಡ್ತೀವಿ, ಅದೇ ಕಂಜಕ್ಷನ್ಗೆ ಈ ಸಿಂಬಲ್ ನ ಯೂಸ್ ಮಾಡ್ತೀವಿ. ಸೊ ಇದನ್ನ ಆರ್ ಅಂತ ಓದ್ತೇವೆ, ಇದನ್ನ ಆ್ಯಂಡ್ ಅಂತ ಓದ್ತೇವೆ. P or Q is true when any one of the statement is true. ಸೊ ಇದರ ಟ್ರುತ್ ಟೇಬಲ್ ನೋಡೋದಾದ್ರೆ, so this is the statement P and this is the statement Q. So P or Q. So P or Q ಟ್ರೂ ಯಾವಾಗ ಆಗ್ತದೆ ಅಂತಂದ್ರೆ P ಅರ ಟ್ರೂ ಆಗಿರ್ಬೇಕು ಅಥವಾ Q ಆದ್ರೂ ಟ್ರೂ ಆಗಿರ್ಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದು ಟ್ರೂ ಆದರೆ ಸೊ P or Q ಏನಾಗ್ತದೆ, ಟ್ರೂ ಆಗ್ತದೆ. ಸೊ P is 1, Q is 1, P is 1, Q is 0, P is 0 and Q is 1, P is 0, Q is also 0. ನೋಡಿ, ಇದನ್ನ ಟ್ರೂ ಆ್ಯಂಡ್ ಇದನ್ನ 0 ಅಂದರೆ 1 ಅಂದರೆ ಟ್ರೂ, 0 ಅಂದರೆ ಫಾಲ್ಸ್ ಅಂತ ಕೂಡ ಇಂಡಿಕೇಟ್ ಮಾಡ್ತಾರೆ. ಓಕೆ, ಸೊ 1 and 1, ಟ್ರೂ ಆ್ಯಂಡ್ ಟ್ರೂ, both the statements are true. P or Q is also true. 0, 1 and 0. If P is true, Q is 0, then also P or Q is true. If P is 0, that means P is false, Q is true. ಸೊ ಎರಡರಲ್ಲಿ ಒಂದು ಟ್ರೂ ಆದರೂ ಕೂಡ P or Q ಏನಾಗ್ತದೆ, ಟ್ರೂ ಆಗ್ತದೆ. ಸೊ Q is true, P is false. Okay, so then also P or Q is true, that means 1. Okay, P is not true and Q is also not true, that means P and Q both are false. P or Q is false, 0. Okay, ಇದನ್ನ ಒಂದು ಎಕ್ಸಾಂಪಲ್ ತಗೊಂಡು ನಾನು ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಎಕ್ಸಾಂಪಲ್ ನಿಮಗೆ ಅದು ಹೇಗೆ ಒನ್ ಆಫ್ ದ ವ್ಯಾಲ್ಯೂ ಏನಾದ್ರೂ ಟ್ರೂ ಆದರೆ P or Q ಹೇಗೆ ಟ್ರೂ ಆಗ್ತದೆ ಅಂತ ಗೊತ್ತಾಗ್ತದೆ. ನೋಡಿ, 2 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1. ಇದು ಫಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತಿರೋದು. ಓಕೆ, 2 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1. ಇದನ್ನ ಸ್ಪ್ಲಿಟ್ ಮಾಡಿ ಹೀಗೆ ಬರೀಬೋದು, 2 ಈಸ್ ಗ್ರೇಟರ್ ದೆನ್ 1 ಆರ್ 2 ಈಸ್ ಈಕ್ವಲ್ಸ್ 1. 2 ಈಕ್ವಲ್ಸ್ ಟು 1 ಆಗಲ್ಲ, ಬಿಟ್ಬಿಡಿ, ಇದು ಫಾಲ್ಸ್. ಬಟ್ 2 ಈಸ್ ಗ್ರೇಟರ್ ದೆನ್ 1 ಟ್ರೂ, ಹೌದಲ್ವಾ? ನೋಡಿ, ಈ ಸ್ಟೇಟ್ಮೆಂಟನ್ನು ಇದನ್ನ P ಅಂತ ಅನ್ಕೊಳ್ರಿ, ನೀವು ಇವಾಗ ಇದನ್ನ Q ಅಂತ ಅನ್ಕೊಳ್ರಿ, ಆಯ್ತಾ? P ಮತ್ತು Q ಎರಡು ಸ್ಟೇಟ್ಮೆಂಟ್ ಇದಾವೆ ನಮಗೆ. ನೋಡಿ, ಇದನ್ನ ಕಂಬೈನ್ ಮಾಡಿ ಹೀಗೆ ಬರೆದಿದ್ದೀನಿ, 2 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಅಂತ. 2 ಗ್ರೇಟರ್ ದೆನ್
1 ಕರೆಕ್ಟಾ? ಎಸ್ ಇಟ್ ಈಸ್ ಟ್ರೂ. 2 ಈಸ್ ಈಕ್ವಲ್ಸ್ ಟು 1 ಕರೆಕ್ಟಾ? ಅಲ್ಲ. ಸೊ ಕರೆಕ್ಟ್ ಅಲ್ಲ ಅಂದರೆ ಫಾಲ್ಸ್. ನೋಡಿ, ಎರಡರಲ್ಲಿ ಅಟ್ಲೀಸ್ಟ್ ಒನ್ ಕಂಡೀಷನ್ ಹೋಲ್ಡ್ ಆದರೆ ಇದು ಹೋಲ್ಡ್ ಆಗುತ್ತೆ, ಹೌದಲ್ವಾ? ಅದೇ ಥರ ನೋಡಿ, ಇದು ಪಿ ಸ್ಟೇಟ್ಮೆಂಟ್ ಎಲ್ಲಿದೆ? ಇಲ್ಲಿದೆ. ಪಿ ಈಸ್ 1. ಓಕೆ. ಕ್ಯೂ ಫಾಲ್ಸ್ ಅಂತಂದ್ರೆ ಏನು? 0. ಪಿ ಈಸ್ 1, ಕ್ಯೂ ಈಸ್ 0, ಸೊ ಪಿ ಆರ್ ಕ್ಯೂ ಈಸ್ 1. ದಟ್ ಮೀನ್ಸ್ ಟ್ರೂ. ಓಕೆ. ನೆಕ್ಸ್ಟ್ ಎಕ್ಸಾಂಪಲ್. Do you want coffee or tea? Do you want coffee or tea? Okay. ಸೊ ಇಲ್ಲಿ ನೋಡ್ರಿ, ಕಾಫಿ ಮತ್ತು ಟೀ ಎರಡಿದೆ, ಪಿ ಆರ್ ಕ್ಯೂ. ಇದನ್ನ ಪಿ ಅಂತ ಅನ್ಕೊಳ್ರಿ, ಕಾಫಿನ. ಟೀನ ಕ್ಯೂ ಅಂತ ಅನ್ಕೊಳ್ರಿ. ಕಾಫಿ ಬೇಕು, ಟೀ ಬೇಡ. ಅಥವಾ ಟೀ ಬೇಕು, ಕಾಫಿ ಬೇಡ. ಸೊ ಯಾವುದ್ರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ತಗೊಳ್ತೀರ. ಸೊ ಯಾವುದಾದ್ರೂ ಒಂದು ತಗೊಂಡ್ರೆ ಅದೇನಾಗ್ತದೆ? ಟ್ರೂ. ಇಲ್ಲಿ ಟೀ ಬೇಕಂದ್ರೂ ಕೂಡ ಏನಾದರೂ ಒಂದು ತಗೊಂಡೇ ಇರ್ತೀರ, ಸೊ ಟ್ರೂತ್ ವ್ಯಾಲ್ಯೂ ಇಸ್ ಟ್ರೂ. ಕಾಫಿ ಬೇಡ, ಟೀ ತಗೊಂಡ್ರು ಕೂಡ ಟ್ರೂತ್ ವ್ಯಾಲ್ಯೂ ಏನಾಗ್ತದೆ? ಟ್ರೂ ಆಗ್ತದೆ. ಅಥವಾ ಕಾಫಿ ಟೀ ಎರಡೂ ತಗೊಂಡ್ರು ಕೂಡ ಟ್ರೂತ್ ವ್ಯಾಲ್ಯೂ ಏನಾಗ್ತದೆ? ಟ್ರೂ ಆಗ್ತದೆ. ನೋಡಿ, ಕಾಫಿ ಬೇಕು. ಕಾಫಿ ಅಂದರೆ ಯಾವುದು? ಪಿ ಅಂತ ಅನ್ಕೊಳ್ರಿ. ಪಿ ಇಸ್ ಟ್ರೂ. ನನಗೆ ಟೀ ಬೇಡ, ದಟ್ ಮೀನ್ಸ್ 0. ಸೊ ಪಿ ಆರ್ ಕ್ಯೂ ಇಸ್ 1. ಯಾವುದಾದ್ರೂ ಒಂದು ತಗೊಳ್ತಿರೋದಿಲ್ಲ, ಸೊ ಕಾಫಿ ತಗೊಂಡಿದ್ದೀರ. ಈಗ ನನಗೆ ಟೀ ಬೇಕು. ಟೀ ನೋಡಿ, ಟೀ ಅಂದರೆ ಕ್ಯೂ ಅಂತ ಅನ್ಕೊಂಡಿದ್ದೀನಿ. ಕ್ಯೂ 1. ಕಾಫಿ ಅಂದರೆ ಯಾವುದು? ಪಿ. ಸೊ 0. ಸೊ 0 ಮತ್ತು 1. ಪಿ 0, ಕ್ಯೂ 1. ಸೊ ಟ್ರೂತ್ ವ್ಯಾಲ್ಯೂ ಏನಾಯಿತು? ಟ್ರೂ ಆಯಿತು. ಎರಡೂ ಬೇಕು ನನಗೆ, ಟೀನೂ ಬೇಕು, ಕಾಫಿನೂ ಬೇಕು. ಅವಾಗ ಯಾವುದು? P1 Q1. ಸೊ ಅವಾಗಲೂ ಕೂಡ ಟ್ರೂತ್ ವ್ಯಾಲ್ಯೂ ಏನಾಗ್ತದೆ? 1 ಆಗ್ತದೆ. ಸೊ ಈ ಥರ ನೀವು ಡಿಸ್ಟಿಂಕ್ಷನನ್ನು ತಿಳ್ಕೊಳ್ಬೋದು. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್. ಈಸ್ ಇಟ್ ಮಂಡೇ? or Tuesday? Is it Monday or Tuesday? ಸೊ ಮಂಡೇ ಅನ್ನೋದು ಪಿ, ಟ್ಯೂಸ್ಡೇ ಅನ್ನೋದು ಕ್ಯೂ ಆಗಿರಲಿ. ಇದು ಟ್ರೂ ಆಗ್ತದೆ ಯಾವಾಗ? ಒಂದು ಮಂಡೇ ಆದ್ರೆ ಆಗಿರ್ಬೇಕು ಅಥವಾ ಟ್ಯೂಸ್ಡೇ ಆದ್ರೆ ಆಗಿರ್ಬೇಕು. ನೋಡ್ರಿ, ಮಂಡೇ ಆಗಿತ್ತು, ಟ್ಯೂಸ್ಡೇ ಆಗಿರಲಿಲ್ಲ ಅಂದರೆ 0. ಸೊ ಟ್ರೂತ್ ವ್ಯಾಲ್ಯೂ ಏನಾಯಿತು? 1. ಅಥವಾ ಟ್ಯೂಸ್ಡೇ ಆಗಿತ್ತು, ಮಂಡೇ ಆಗಿರಲಿಲ್ಲ ಅಂತಂದರೆ ಪಿದು ಟ್ರೂತ್ ವ್ಯಾಲ್ಯೂ ಏನಾಗ್ತದೆ? 0. ಸೊ ಪಿ ಆರ್ ಕ್ಯೂ ಏನಾಗ್ತದೆ? ಟ್ರೂತ್ ವ್ಯಾಲ್ಯೂ 1. ನೋಡ್ರಿ, ಈ ಕೇಸಲ್ಲಿ ಪಿ ಮತ್ತು ಕ್ಯೂ ಎರಡೂ ಟ್ರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಒಂದೇ ದಿನದಲ್ಲಿ ಮಂಡೇ ಆ್ಯಂಡ್ ಟ್ಯೂಸ್ಡೇ ಒಂದೇ ದಿನ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಸೊ ಅದಕ್ಕೆ ಇಫ್ ಪಿ ಈಸ್ ಟ್ರೂ, ಕ್ಯೂ ಈಸ್ ಫಾಲ್ಸ್, ದೆನ್ ಆಲ್ಸೋ ಟ್ರೂತ್ ವ್ಯಾಲ್ಯೂ ಈಸ್ ಟ್ರೂ. ಇಫ್ ಪಿ ಈಸ್ ಫಾಲ್ಸ್, ಕ್ಯೂ ಈಸ್ ಟ್ರೂ, ದೆನ್ ಆಲ್ಸೋ ಟ್ರೂತ್ ವ್ಯಾಲ್ಯೂ ಈಸ್ ಟ್ರೂ. ಓಕೆ, ಐ ಹೋಪ್ ಡಿಸ್ಟಿಂಕ್ಷನ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ಕಂಡೀಷನಲ್ ಸ್ಟೇಟ್ಮೆಂಟ್ ಇನ್ ನೆಕ್ಸ್ಟ್ ಕ್ಲಾಸ್.